ಯಾರು ಹೇಳಿದ್ರಿ ನೀವು ನೋಡಿಲ್ಲ ಅವ್ರನ್ನ ಕುಂಕುಮ ಇಟ್ಕೊಳ್ಳೋದು ಏನು ಹೆಂಗಸದರ ಹಿಂಗೆ ಇಟ್ಕೊಳಕ್ಕಾಯ್ತೈತಾ ಟೈಮಲ್ಲಿ ಬಟ್ ಇಟ್ಕೊಳ್ತಾರೆ ಯಾರು ಹೇಳಿದ್ರು ಬಟ್ ಇಟ್ಕೊಳ್ಳೋದು ಕೆಲವ್ರಿಗೆಲ್ಲ ಅಲರ್ಜಿಗಳಿರ್ತಾವ್ರಿ ಏನೇನೋ ಇರ್ತದೆ ಈಗ ನನಗೆ ಸುಗಂಧರಾಜ ನನ್ನ ಮುಟ್ಟಿಸ್ಕೊಳ್ಳೋದಿಲ್ಲಪ್ಪ ನಾನು ಸುಗಂಧರಾಜ ನನಗೆ ಊರಲ್ಲಿ ಹಾಕ್ತಾರಲ್ಲ ನಾನು ಮುಟ್ಟಿಸ್ಕೊಳ್ಳೋದಿಲ್ಲ ನಾನು ಲೆಟ್ರಲ್ಲೇ ಬರೆದ್ಬಿಟ್ಟಿದ್ದೀನಿ ನನಗೆ ಸುಗಂಧರಾಜ ಹಾಕ್ಬೇಡಿ ಅಂತ ಯಾರು ಹೇಳಿದ್ರು ಕುಂಕುಮ ಮೊನ್ನೆಲ್ಲ ಇಟ್ಕೊಂಡಿದ್ರು ಯಾರು ಹೇಳಿದ್ರಿ ನೀವು ನೋಡಿ ಸಂಸದ ಡಿ.ಕೆ. ಸುರೇಶ್ ಅವರು ಕೊಟ್ಟಿರುವಂತಹ ಹೇಳಿಕೆಗೆ ಕಾಂಗ್ರೆಸ್ ನಾಯಕರು ಸಹಜವಾಗಿ ಕೆಲವರದನ್ನ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಒದ್ದಾಡ್ತಾ ಇದ್ರು. ಈಗ ಸಹೋದರ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರು ತಮ್ಮ ಸಹೋದರನ ಹೇಳಿಕೆಗೆ ಸಂಬಂಧಪಟ್ಟಂತೆ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಇದು ಅನಿವಾರ್ಯ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಅವರಿಗೆ. ಡಿ.ಕೆ. ಸುರೇಶ್ ವಿಭಜನೆ ಹೇಳಿಕೆಗೆ ಡಿ.ಕೆ. ಶಿವಕುಮಾರ್ ಸಮರ್ಥನೆ. ಸಮಾನವಾಗಿ ಹಣ ಹಂಚಿಕೆ ಆಗಬೇಕು ಅನ್ನೋದು ನಮ್ಮ ಬೇಡಿಕೆ. ಎಲ್ಲಾ ರಾಜ್ಯಗಳಿಗೂ ಸಮಾನವಾಗಿ ಹಣ ಹಂಚಿಕೆ ಆಗಬೇಕು. ಕಾಂಗ್ರೆಸ್ ನಾಯಕರು ದೇಶಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ್ದಾರೆ ಅಂತ ಕಲಬುರಗಿಯಲ್ಲಿ ಡಿ.ಸಿ.ಎಂ. ಡಿ.ಕೆ. ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಶಕ್ತಿ ಇಡೀ ಭಾರತ ಒಂದು ಕಾಂಗ್ರೆಸ್ ಪಕ್ಷ ಭಾರತವನ್ನ ಯಾವಾಗಲೂ ಕೂಡ ಒಗ್ಗಟ್ಟಿನಾಗಿ ಇಟ್ಟಿದೆ. ಕಾಂಗ್ರೆಸ್ ಶಕ್ತಿ ದೇಶದ ಶಕ್ತಿ, ಕಾಂಗ್ರೆಸ್ ಇತಿಹಾಸ ದೇಶದ ಇತಿಹಾಸ. ಕಾಂಗ್ರೆಸ್ಸು ಇಡೀ ದೇಶವನ್ನು ಒಗ್ಗಟ್ಟಾಗಿ ಇಟ್ಟಿದೆ. ನಮ್ಮ ಎಲ್ಲ ನಾಯಕರುಗಳು ಈ ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ದಾರೆ. ಸುರೇಶ್ ಅವರು ಕೂಡ ಈ ದೇಶವನ್ನು ಒಗ್ಗಟ್ಟಾಗಿ ಇಡಬೇಕು, ಸಮಾನತೆಯಿಂದ ಹಣ ಹಂಚಬೇಕು ಅಂತ ಹೋರಾಟವನ್ನು ವ್ಯಕ್ತಪಡಿಸಿದ್ದಾರೆ. ಅಷ್ಟೇ. ಇಡೀ ಭಾರತ